Every great story begins with a spark of magic. Welcome to the world of Devi Yakshini Media. Welcome to Devi Yakshini Media. ನಮಸ್ಕಾರ ವೀಕ್ಷಕರೇ, ದೇವಿ ಯಕ್ಷಿಣಿ ಮೀಡಿಯಾಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು, ದೀಪ ಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ನಮಸ್ಕಾರ ಗುರುಗಳೇ. ದೇವಿ ಯಕ್ಷಿಣಿ ಮೀಡಿಯಾಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಲಾಸ್ಟ್ ಎಪಿಸೋಡ್ಗಳಲ್ಲಿ ಒಂದು ವಿಶೇಷವಾದ ವಿಚಾರಗಳನ್ನ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ರು. ಇವತ್ತು ಒಂದು ಅದ್ಭುತವಾದ ವಿಚಾರನ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಬನ್ನಿ ಕೇಳೋಣ. ಗುರುಗಳೇ, ಇವಾಗ ದೇವಸ್ಥಾನಗಳಿಗೆ ಆಗಲಿ ಅಥವಾ ಇನ್ನೊಂದು ಬೇರೆ ಇದಕ್ಕೆ ನಾವು ಹೋದಾಗ ಉಂಡಿಗಳು ಇಟ್ಟಿರ್ತಾರೆ. ಉಂಡಿಗಳಿಗೆ ನಾವು ಕಾಣಿಕೆಗಳನ್ನ ಹಾಕ್ತೀವಿ. ಈಗ ಮಂಗಳಾರತಿಗೆ ಹಾಕೋದು ಬೇರೆ ಇರುತ್ತೆ, ಈಗ ಉಂಡಿಗಳು ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ಕಾಣಿಕೆಗಳನ್ನ ಹಾಕ್ತೀವಿ. ಕಾಣಿಕೆ ಯಾಕೆ ಹಾಕ್ತಾರೆ ಉಂಡಿಗೆ, ಮತ್ತು ಏನು ಫಲಗಳು ಗುರುಗಳೇ ಅದರಿಂದ? ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನೋಡಿ, ಮುಖ್ಯವಾಗಿ ನಾವು ನಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯನ್ನು ಕೊಡುವಂಥ ಸ್ಥಳ, ಪಾಸಿಟಿವ್ ವೈಬನ್ನು ಕೊಡುವಂಥ ಸ್ಥಳ ಯಾವುದು ಅಂದರೆ ದೇವಸ್ಥಾನ. ಹೌದು. ಎಲ್ಲರೂ ಒಂದು ನೆಮ್ಮದಿಗೋಸ್ಕರ, ಆತ್ಮತೃಪ್ತಿಗೋಸ್ಕರ ಮತ್ತು ವಿಶೇಷವಾಗಿ ಅನುಕೂಲಕ್ಕೋಸ್ಕರ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾರೆ. ಅಲ್ಲಿ ಪ್ರಸಾದವನ್ನು ತಿನ್ಕೊಂಡು ಆ ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ತಮ್ಮ ಕೈಲಾದ ಸೇವೆ, ತಮಗೆ ಎಷ್ಟಾಗುತ್ತೋ ಅಷ್ಟನ್ನು ತಟ್ಟೆಗೂ ಹಾಕ್ತಾರೆ, ಹುಂಡಿಗೂ ಹಾಕ್ತಾರೆ ದುಡ್ಡು. ಇಲ್ಲಿ ಏನಾಗುತ್ತೆ, ಹುಂಡಿಗೆ ಹಾಕುವಂತಹ ದುಡ್ಡಿದೆಯಲ್ಲ, ಅದು ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಹುಂಡಿ ಅಂತಕ್ಕಂಥದ್ದು ನಮ್ಮ ಹಿಂದಿನ ಜನ್ಮದ ಒಂದು ಕರ್ಮದ ಫಲ. ಅದು ಹುಂಡಿ ಅಂತಕ್ಕಂಥದ್ದು ಅಲ್ಲಿ ಆ ಒಂದು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಫಲದಿಂದನೇ ನಾವು ಹುಟ್ಟಿರೋದು. ನಾವು ಹುಟ್ಟಿ ಆ ಒಂದು ಕರ್ಮ ಫಲವನ್ನು ತೀರಿಸ್ತಾ ಇರ್ತೀವಿ. ಒಳ್ಳೆಯ ಕರ್ಮವನ್ನು ಮಾಡಿದವರು ರಾಜರಾಗಿ ಹುಟ್ಟುತ್ತಾರೆ, ಒಳ್ಳೆಯ ಅನುಕೂಲವನ್ನು ಮಾಡ್ಕೊಂಡು ಹುಟ್ಟುತ್ತಾರೆ. ಆದರೆ ಕೆಟ್ಟ ಕರ್ಮವನ್ನು ಮಾಡಿದವರಿಗೆ ಕಷ್ಟ ಬರುತ್ತೆ. ಆದರೆ ಆ ಕಷ್ಟಗಳನ್ನು ಬಗೆಹರಿಸೋದಕ್ಕೆ, ಆ ಕಷ್ಟಗಳಿಂದ ಆಚೆ ಬರೋದಕ್ಕೆ ನಮಗೆ ದೇವರ ದೇವಸ್ಥಾನದಲ್ಲಿರ್ತಕ್ಕಂಥ ಹುಂಡಿ ಸಹಾಯ ಮಾಡುತ್ತೆ. ಆಯಿತಾ? ಎಷ್ಟೋ ಜನ ಗೊತ್ತಿಲ್ಲ, ಆ ಹುಂಡಿಯ ದುಡ್ಡನ್ನು ಯಾರಾದರೂ ಕದ್ದರೆ, ಹುಂಡಿಯಲ್ಲಿ ಇರ್ತಕ್ಕಂಥ ಒಂದು ವಸ್ತುವಿಗೆ, ಅಂದರೆ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಅದಕ್ಕೆ ಕಣ್ಣು ಹಾಕಿದ್ರೆ ಅವರ ವಂಶನೇ ಹೋಗಿಬಿಡುತ್ತೆ. ಆಯಿತಾ? ಮತ್ತು ತುಂಬ ಕಷ್ಟಪಡ್ತಾರೆ. ಅವರ ಈ ಜನ್ಮ ಅಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ಬಹಳ ಕಷ್ಟಪಟ್ಟು ದೇವಸ್ಥಾನಗಳ ಮುಂದೆ ಭಿಕ್ಷುಕರಾಗಿ ಹೋಗ್ತಾರೆ. ಆಯಿತಾ? ಹುಂಡಿಯಲ್ಲಿ ದುಡ್ಡು ಕದ್ದವರು ಮತ್ತು ಕಣ್ಣುಗಳು ಹೋಗುವಂಥದ್ದಿದೆ. ಆಯಿತಾ? ಅವ್ರಿಗೆ ಇಡೀ ವಂಶನೇ ಬೆಳೆದೇ ಇರತಕ್ಕಂಥದ್ದಿದೆ. ಇವೆಲ್ಲ ಇದೆ. ಅದರಿಂದ ಯಾವತ್ತೂ ಆಗಲಿ ಹುಂಡಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ. ನಾವು ಏನು ಅಂತ ಹೇಳಿದ್ರೆ, ದೇವಸ್ಥಾನಗಳಿಗೆ ಹೋದಾಗ ನೋಡಿ, ಎಷ್ಟೋ ಜನ ಈ ಕೆಲವು ಇದರಲ್ಲಿ ಹಾಕ್ತಾ ಇರ್ತಾರೆ, ಅಂದರೆ ಆ್ಯಡ್ಸ್ ಕೊಡ್ತಾ ಇರ್ತಾರೆ. ಹುಂಡಿಗೆ ದುಡ್ಡು ಹಾಕಬೇಡಿ, ಅದು ಸರ್ಕಾರಕ್ಕೆ ಹೋಗುತ್ತೆ, ತಟ್ಟೆಗೆ ಹಾಕಿ ಅಂತ ಒಂದು ಆ್ಯಡ್ಸ್ ಕೊಡ್ತಾರೆ. ಹೌದು. ಆದರೆ ತಟ್ಟೆಗೆ ಹಾಕೋದೇನೋ ಸರಿ, ಹುಂಡಿಗೂ ಕೂಡ ನಾವು ದುಡ್ಡನ್ನು ಹಾಕಬೇಕು. ಹುಂಡಿಗೆ ದುಡ್ಡನ್ನು ಯಾಕೆ ಹಾಕಬೇಕು ಅಂದರೆ, ಅಲ್ಲಿ ನಾವು ಪ್ರಸಾದವನ್ನು ತಿಂದಿರ್ತೀವಿ, ಊಟವನ್ನು ಮಾಡಿರ್ತೀವಿ. ಅಂದರೆ ಅದು ಋಣ ಆಗುತ್ತೆ. ಆ ಋಣವನ್ನು ತೀರಿಸೋದಕ್ಕೆ ನಮ್ಮ ಕೈಲಿ ಎಷ್ಟು, ಇವಾಗ ನಾವು ಒಂದು ಊಟ ಮಾಡಿದ್ರೆ ಮಾಮೂಲಿ ಹೋಟ್ಲ್ಗಳಲ್ಲಿ ಹೋದರೆ ಒಂದು 100, 150, 200, 300 ಇರುತ್ತೆ. ಈಗ ಅದ್ರ ಬದಲು ಹುಂಡಿಗೆ ನಾವು ಒಂದು 10 ರೂಪಾಯಿ, ಒಂದು 5 ರೂಪಾಯಿ, ಒಂದು 2 ರೂಪಾಯಿ ನಮ್ಮ ಕೈಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಆ ಉಂಡಿಗೆ ಹಾಕಿ ಆ ದೇವರಿಗೆ ನಮಸ್ಕಾರ ಮಾಡೋದ್ರಿಂದ ನಮ್ಮ ಕರ್ಮ ಫಲಗಳು ಹೋಗಿ ಆ ದೇವರ ಒಂದು ದೃಷ್ಟಿಯಿಂದ ನಮಗೆ ಪಾಸಿಟಿವ್ ಎನರ್ಜಿಗಳು ಬರುತ್ತೆ. ಹಾಗಾಗಿ ಇದು ಬಹಳ ಒಂದು ದೊಡ್ಡ ಸಬ್ಜೆಕ್ಟು. ಆಯಿತಾ? ಹಾಗಾಗಿ ಈ ಒಂದು ಹುಂಡಿಗೆ ನಾವು ದುಡ್ಡು ಹಾಕೋದ್ರಿಂದ ನಮಗೆ ಪುಣ್ಯ ಫಲಗಳು ಜಾಸ್ತಿ. ಪುಣ್ಯ ಫಲಗಳನ್ನ ನಾವು ತಗೊಳ್ತೀವಿ. ಈಗ ಎಷ್ಟೋ ಜನ ಏನು ಮಾಡ್ತಾರೆ, ಹರಕೆ ಅಂತ ಕಟ್ಕೊಂಡಿರ್ತಾರೆ. ಹೌದು. ನಾವು ಇಂಥ ಒಂದು ಕೆಲಸ ಆದರೆ ನಾವು ಇಂಥ ಕಡೆ ಹೋಗಿ ಇಷ್ಟು ದುಡ್ಡನ್ನು ನಿನಗೆ ಹರಕೆ ರೂಪದಲ್ಲಿ ಕೊಡ್ತೀವಿ, ಚಿನ್ನ ಕೊಡ್ತೀವಿ, ಬೆಳ್ಳಿ ಕೊಡ್ತೀವಿ. ಅದೆಲ್ಲ ತೊಗೊಂಡೋಗಿ ಅರ್ಚಕರ ಕೈಯಾಗೇನು ಕೊಡಲ್ಲ, ತೊಗೊಂಡೋಗಿ ಹುಂಡಿಗೆ ಹಾಕ್ಬಿಡ್ತಾರೆ. ಅಂದರೆ ಆ ಹುಂಡಿಯಲ್ಲಿ ಶೇಖರಣೆ ಆಗಿರ್ತಕ್ಕಂಥದ್ದು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಹುಂಡಿಯಲ್ಲಿ ಬಂದಿರತಕ್ಕಂಥ ಚಿನ್ನವನ್ನು ಮತ್ತೆ ಅದನ್ನು ಕರಗಿಸಿ ಆಭರಣಗಳು ಮಾಡಿ ದೇವ್ರಿಗೆ ಹಾಕ್ತಾರೆ, ಬೆಳ್ಳಿಯನ್ನು ದೇವ್ರಿಗೆ ಹಾಕ್ತಾರೆ, ದುಡ್ಡನ್ನು ದೇವಸ್ಥಾನದ ಅಭಿವೃದ್ಧಿ ಇಟ್ಕೊಳ್ತಾರೆ, ಅಭಿವೃದ್ಧಿ ಮಾಡ್ತಾರೆ. ಅಲ್ಲೊಂದು ಒಳ್ಳೆಯ ಏನಾದರೂ ಒಂದು ಅನ್ನಛತ್ರ ಇರ್ಬೋದು,
ಅಥವಾ ಕೂತ್ಕೊಳ್ಳೋದಕ್ಕೆ ಒಳ್ಳೆ ಚೇರುಗಳಿರ್ಬೋದು, ಅಥವಾ ದೇವರಿಗೆ ಒಂದು ಪೀಠ ಗೀಟ ಇರ್ಬೋದು, ಈ ಥರದಕ್ಕೆಲ್ಲ ಉಪಯೋಗ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ದೇವಸ್ಥಾನ ಕೂಡ ಅಭಿವೃದ್ಧಿ ಆಗುತ್ತೆ, ಜನಗಳಿಗೂ ಒಂದು ಅನುಕೂಲ ಅಂತಕ್ಕಂಥದ್ದಾಗುತ್ತೆ. ನಮ್ಮ ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ಕರ್ಮ ಫಲಗಳು ಹೋಗುತ್ತೆ. ಹಾಗಾಗಿ ನಾವು ಹೋದಾಗ ಒಂದಷ್ಟು ದುಡ್ಡನ್ನು ಹುಂಡಿಗೆ ಹಾಕಬೇಕು. ಆ ಹುಂಡಿಗೆ ಹಾಕಿದಾಗ ನಮ್ಮ ಒಂದು ಕರ್ಮ ಫಲಗಳು ನಿವಾರಣೆ ಆಗುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಂಗಂದ್ಬಿಟ್ಟು ನನ್ನ ಜೋಬಲ್ಲಿ ಸಾವಿರಾರು ಗಟ್ಟಲೆ ಇರ್ಬೇಕಾದ್ರೆ ನಾವು ತೆಗೆದು ಒಂದು ರೂಪಾಯಿನ ಹಾಕೋದಲ್ಲ. ನಮಗೆ ದೇವರ ಒಂದು ದೊಡ್ಡ ಮನಸ್ಸಿಂದ ನಮಗೇನು ಒಂದು ಮನಸ್ಸು ಬರುತ್ತೆ, ಆ ದೇವ್ರಿಗೆ ಏನು ಸಮರ್ಪಣೆ ಮಾಡಬೇಕು ಅಂತ ಇರುತ್ತೆ ನೋಡಿ, ಕರೆಕ್ಟಾಗಿ ಆ ದೇವ್ರಿಗೆ ಹೋಗುತ್ತದು. ಆದ್ದರಿಂದ ತೆಗೆದು ಆ ಒಂದು ಹುಂಡಿಗೆ ಹಾಕ್ಬಿಡ್ಬೇಕು. ಗುರುಗಳೇ, ಈಗ ನೀವು ಹೇಳ್ದಂಗೆನೆ ಇವಾಗ ಆ್ಯಡ್ಸ್ಗಳು ಬರ್ತಿರುತ್ತೆ, ಹುಂಡಿಗೆ ಹಾಕ್ಬಾರ್ದು, ಕಾಣಿಕೆ ಮೂಲಕ ಮಂಗಳಾರತಿ ತಟ್ಟೆಗೆ ಹಾಕಬೇಕು ಅಂತ ಆ್ಯಡ್ಸ್ಗಳು ಬರ್ತಾ ಇರುತ್ತೆ. ಈಗ ಅದನ್ನೆಲ್ಲ ಹುಂಡಿಗೆ ಹಾಕಿರ್ತಾರೆ. ಈಗ ಅರ್ಕೆಗಳು ಮಾಡ್ಕೊಂಡಿರ್ತಾರೋ, ಬೇರೆ ಯಾವುದಕ್ಕೆ ಮಾಡ್ಕೊಂಡಿರ್ತಾರೋ, ಈಗ ಅಭಿವೃದ್ಧಿಗೆ ದೇವಸ್ಥಾನಗಳಲ್ಲಿ ಅಭಿವೃದ್ಧಿಗೆ ಬಳಕೆ ಮಾಡ್ಕೊಳ್ತಾರೋ, ಇನ್ನೇನಕ್ಕೆ ಬಳಕೆ ಮಾಡ್ತಾರೋ ಗೊತ್ತಿರಲ್ಲ ಯಾರಿಗೂ. ಈಗ ನಂಬಿ ಹಾಕ್ತಾರಲ್ವಾ, ಅದ್ರದ್ದು ಫಲ ಖಂಡಿತ ಸಿಗುತ್ತಾ ಗುರುಗಳೇ? ಈಗ ಜನಗಳಿಗೆ ಇವಾಗ ಅವ್ರ ಕರ್ಮ ಕಳ್ಕೊಳ್ಳೋದಕ್ಕೆ ಹಾಕ್ತಾರೋ ಅಥವಾ ಅರ್ಕೆಗಳಿಗೆ ಹಾಕ್ತಾರೋ ಗೊತ್ತಿಲ್ಲ. ನೋಡಿ, ನಾವು ಇವಾಗ ಏನು ಮಾಡ್ತೀವಪ್ಪ, ಈಗ ಒಳ್ಳೆ ಮನುಷ್ಯರಾಗಿದ್ದರೆ ನಾವು ಕಣ್ಣಿಲ್ದವ್ರಿಗೆ ಒಂದು ಸಹಾಯ ಮಾಡಲ್ವಾ? ನಾವು ಏನಕ್ಕೆ ಸಹಾಯ ಮಾಡ್ತೀವಿ? ಅವ್ನು ಕಣ್ಣು ಬಂದಮೇಲೆ ನಮ್ಗೇನು ಬಂದ್ಬಿಟ್ಟು ಹೆಲ್ಪ್ ಮಾಡ್ತಾನೆ ಅಂತ ಮಾಡ್ತೀವ? ಇಲ್ಲ. ಅಥವಾ ಮಾಡಿದ ತಕ್ಷಣ ನಮಗೇನಾದ್ರು ಅವ್ರ ಕಡೆಯಿಂದ ಏನಾದರೂ ದೊಡ್ಡ ಗಿಫ್ಟ್ ಸಿಗುತ್ತೆ ಅಂತ ಮಾಡ್ತೀವ? ಇಲ್ಲ. ನಾವೇನು ಮಾಡ್ತೀವಿ ಅಂದರೆ ದಾನ ಧರ್ಮ ಅಂತಕ್ಕಂಥ ತುಂಬ ಇಂಪಾರ್ಟೆಂಟು. ನಮಗೆ ಯನ್ಮಯ ಭಕ್ತಿಯುಕ್ತೇನ ಫಲಂ ಪುಷ್ಪಂ ಪತ್ರಂ ತೋಯಂ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೇವ್ರ ಸೇವೆ ಮಾಡಬೇಕು. ನಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನು ನಾವು ಹುಂಡಿಗೆ ಹಾಕಬೇಕು. ಹಾಕೋದ್ರಿಂದ ಏನು ಅಂದರೆ 100% ನಮ್ಗೆ ಏನಾಗುತ್ತೆ ಅಂದರೆ ನಮ್ಮ ಕರ್ಮ ಫಲಗಳು ಕರಿತಾ ಬರುತ್ತೆ. ಕರಗಿ ನಮಗೆ ಒಳ್ಳೆಯ ಜೀವನದಲ್ಲಿ ಒಳ್ಳೆಯ ಒಂದು ಅನುಕೂಲ, ಅಭಿವೃದ್ಧಿ ಎಲ್ಲವೂ ಬರುತ್ತೆ. ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಒಂದು ಒಳ್ಳೆಯ ಒಂದು ಮಟ್ಟದಲ್ಲಿ ಹೋಗೋದಕ್ಕೆ ಈ ಒಂದು ದೇವತೆಗಳ ಒಂದು ಉಪಾಸನೆ, ಆ ಒಂದು ಕಾಣಿಕೆಗಳು, ಮತ್ತು ಅವರಿಗೆ ನೋಡಿ ಇವತ್ತಿನ ದಿವಸ ನಮ್ಮ ಆಂಧ್ರದಲ್ಲಿ ಒಬ್ಬರು ಮಿನಿಸ್ಟ್ರು ದೇವರಿಗೆ ಒಂದು ಕಿರೀಟವನ್ನು ಕೊಟ್ಟಿದ್ದಾರೆ, ವಜ್ರ ಕಿರೀಟವನ್ನು ಕೊಟ್ಟಿದ್ದಾರೆ. ಆ ದೇವರಿಗೆ ಕಿವಿಗಳನ್ನ ಕೊಟ್ಟಿದ್ದಾರೆ. ಮತ್ತು ನಮ್ಮ ತಮಿಳುನಾಡಿನ ಒಬ್ಬರು ಮಿನಿಸ್ಟ್ರು ಒಂದು ದೇವಿಗೆ ಚಿನ್ನದ ಕತ್ತಿಯನ್ನು ಕೊಟ್ಟಿದ್ದಾರೆ. ಆಯಿತಾ? ಇದೆಲ್ಲ ಯಾಕೆ ಕೊಡ್ತಾರೆ? ಆ ಕಾಣಿಕೆ ಅಂತಕ್ಕಂಥದ್ದು ರೂಪದಲ್ಲಿ ಕೊಡ್ತಾರೆ. ಇದರಿಂದ ಕರ್ಮ ಫಲಗಳು ಕ್ಲಿಯರ್ ಆಗಲಿ, ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶದಿಂದ. ಹಾಗಾಗಿ ಇದು 100% ವರ್ಕ್ ಆಗುತ್ತೆ. ಅದು ನಮ್ಮ ಒಂದು ಯಾವುದೇ ಒಂದು ಸ್ವಾರ್ಥ ಇಟ್ಕೊಳ್ಳದೆ ನಾವು ಅದನ್ನು ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಗುರುಗಳಿಗೆ ಕೆಲವರು ಹೇಳ್ತಾರೆ, ಉಂಡಿಗೆ ತಗೊಂಡೋಗಿ ಸಾವಿರಾರು ಗಟ್ಟಲೆ ಉಂಡಿಗೆ ಹಾಕೋ ಬದಲು ಹೊರಗಡೆ ಭಿಕ್ಷುಕರು ಇರ್ತಾರೆ ಅಥವಾ ನಿರ್ಗತಿಕರು ಇರ್ತಾರೆ, ಅವ್ರಿಗೆ ಕೊಡ್ಬೋದಲ್ವಾ, ಅವ್ರಿಗೆ ಮಾಡಿದ್ರೂ ಫಲಗಳು ಸಿಗುತ್ತಲ್ವಾ, ದೇವ್ರು ನೋಡ್ತಿರ್ತಾನಲ್ವಾ, ಈ ಥರದ್ದೆಲ್ಲ ಮಾತಾಡ್ತಾರಲ್ಲ, ಇದ್ರ ಬಗ್ಗೆ ಹೇಳಿ ಗುರುಗಳು. ನೋಡಿ, ನಾವು ಹುರ್ಸಿಸಿವ ಉಲ್ಮೇಸಲ್ವಾ ಅಂತ ಒಂದು ಗಾದೆ ಇದೆ ಅಲ್ವಾ? ನಮಗೆ ದೇವರು ಅಂತಕ್ಕಂಥವನು ಎಲ್ಲರಿಗೂ ಒಂದೇನೆ. ಕುರುಡ ಆಗಿದ್ರು ಒಂದೇನೆ, ಕುಂಟ ಆಗಿದ್ರು ಒಂದೇನೆ, ಅಥವಾ ಕೈ ಇಲ್ಲದೆ ಇದ್ರೂ ಒಂದೇನೆ. ಆಯಿತಾ? ನಮಗೇನೇ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದರೂ ಒಂದು, ಅದೆಲ್ಲ ಏನಂದರೆ ಅವ್ರವ್ರ ಕರ್ಮ ಫಲಗಳಿಗೆ ಅನುಸಾರವಾಗಿ ದೇವರು ಅದನ್ನು ಕಷ್ಟವನ್ನು ಅನುಭವಿಸಿ ನೀನು ಬಾಪ್ಪ ನಿಂಗೆ ಒಳ್ಳೆ ಸುಖ ಮಾಡ್ತೀನಿ ಕೊಡ್ತೀನಿ ಅಂತಕ್ಕಂಥ ಒಂದು ಪ್ರತೀತಿ ಅದು. ಕೆಲವರು ಎಷ್ಟೋ ಜನ ಏನು ಮಾಡ್ತಾರೆ, ಕಾಲಿದ್ರೂ ಕೂಡ ನಾಟಕ ಆಡಿಕೊಂಡು ಭಿಕ್ಷೆಯನ್ನು ಬೇಡ್ತಾರೆ ಅಲ್ವಾ? ಇವಾಗೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೀವಿ. ಮತ್ತು ಎಷ್ಟೋ ಜನ ಕೈ ಇಲ್ಲದೆ ಇರೋ ಥರ ಆ್ಯಕ್ಟಿಂಗ್ ಮಾಡ್ತಾರೆ, ಎಷ್ಟೋ ಜನ ಕಣ್ಣಿಲ್ಲದೆ ಇರೋ ಥರ ಆ್ಯಕ್ಟಿಂಗ್ ಮಾಡಿ ತೊಗೊಳ್ತಾರೆ. ಸೊ ಅವರಿಗೆಲ್ಲ ಕೊಟ್ಟಾಗ ಏನಾಗುತ್ತೆ, ನಮಗೆ ನಾವು ಕೊಡೋ ಒಂದು ಪುಣ್ಯಕ್ಕೆ ನಾವು ಕೊಟ್ಟಿರ್ತೀವಿ, ನಮ್ಮ ಪಾಪಗಳು ಹೆಚ್ಚಾಗುತ್ತೆ. ಯಾಕಂದರೆ ಅದನ್ನೆಲ್ಲ ತೊಗೊಂಡೋಗಿ ಅವ್ರು ಪಾಪಕರ್ಮಗಳಿಗೆ ಹಾಕ್ತಾರೆ. ಸೊ ಹಾಕಿದಾಗ ನಮಗೆ ಪಾಪಗಳು ಹೆಚ್ಚಾಗುತ್ತೆ. ಹಾಗಾಗಿ ಅದು ನಾವು ನಿಜವಾಗ್ಲೂ ಅವರಿಗೆ ತೊಂದರೆ ಇದ್ದಾಗ ಅವ್ರಿಗೆ ಸಹಾಯ ಮಾಡೋದು ಬೇರೆ ವಿಷಯ ಅದು. ಆದರೆ ನಾವು ದೇವರಿಗೆ ನಮಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ದೇವಸ್ಥಾನದ ಒಳಗಡೆಯಲ್ಲಿ ನಾವು ಏನೇನು ಒಂದು ನಮ್ಮ ತೊಂದರೆಗಳನ್ನ ನಿವಾರಣೆ ಮಾಡೋದಕ್ಕೆ ಪ್ರಾರ್ಥನೆಯನ್ನು ಮಾಡ್ತೀವೋ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕಾಣಿಕೆಯನ್ನು ನಾವು ಹಾಕ್ತೀವೋ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಗುರುಗಳೇ, ಇವತ್ತು ಅದ್ಭುತವಾದ ಒಂದು ವಿಚಾರನ ಜನಗಳಿಗೆ ತಿಳಿಸ್ಕೊಟ್ಟಿದ್ದೀರಾ. ಉಂಡಿ ಮತ್ತು ಅದ್ರ ಕಾಣಿಕೆ ಮತ್ತು ಕರ್ಮ ಫಲಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಗುರುಗಳು ಎಂಥ ಅದ್ಭುತವಾದ ಮಾಹಿತಿಯನ್ನು ನಮಗೆಲ್ರಿಗೂ ನೀಡಿದ್ದಾರೆ. ಉಂಡಿ ಬಗ್ಗೆ ಮತ್ತು ಅದ್ರ ಕಾಣಿಕೆ ಹಾಕೋದ್ರ ಬಗ್ಗೆ ಮತ್ತು ಕರ್ಮ ಫಲಗಳ ಬಗ್ಗೆ, ದೇವಸ್ಥಾನಗಳ ವಿಚಾರನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.